ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತು ಏನು ಸ್ಟೋರಿ ಇದೆ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಕಣ್ಮಣಿ ಮದುವೆ ಆಡಂಬರವಾಗಿ ಆಗ್ತಾಯಿದೆ. ಅಂದರೆ ಅವಳು ಯಾರನ್ನ ಲವ್ ಮಾಡಿದ್ಲೋ ಅವನ ಜೊತೆಗೇ ಮದುವೆ ಮಾಡ್ತಾಯಿದ್ದಾರೆ. ಖುಷಿಯಾಗಿದ್ದಾಳೆ, ತುಂಬಾ ಖುಷಿಯಾಗಿದ್ದಾಳೆ. ಇದಕ್ಕೆಲ್ಲ ಕಾರಣ ವಿದ್ಯೆನಿಂದನೇ ಇವಳು ಮದುವೆ ಆಗ್ತಾ ಇರೋದು. ಎಲ್ಲರಿಗೂ ಖುಷಿ ಇದೆ. ಒಂದು 4-5 ಜನ ಬಿಟ್ಟು ಮಿಕ್ಕಿದವ್ರಿಗೆಲ್ಲರಿಗೂ ಸಂತೋಷ ಇದೆ, ಖುಷಿ ಇದೆ. ರಾಖಿನ ಮದುವೆ ಆಗ್ತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಅವಳು ಲವ್ ಮಾಡಿದವನ್ನ ಮದುವೆ ಆಗೋದಕ್ಕೆ ತುಂಬಾ ಪ್ರಯತ್ನ ಪಟ್ಟು ಮದುವೆ ಮಾಡಿಕೊಂಡ್ಳು. ಮನೆಯವರಿಗೆ ಹೇಳಿರಲಿಲ್ಲ, ವಿದ್ಯೆಗೆ ಮಾತ್ರ ಗೊತ್ತಿತ್ತು ವಿಷಯ. ಇವಾಗ ಅದು ಮನೆಯವರಿಗೆಲ್ಲ ಗೊತ್ತಾಗಂಗೆ ಮಾಡಿನೇ ಮದುವೆ ಮಾಡ್ಕೋಬೇಕು ನೀನು ಅಂತೇಳಿ ವಿದ್ಯೆ ಹೇಳಿದ್ಲ. ಹಂಗಾಗ್ಬಿಟ್ಟು ಭದ್ರನಿಗೆ ಎಲ್ಲರಿಗೂ ಹೇಳಿ, ಗೋವಿಂದನಿಗೆ ಭದ್ರನಿಗೆ ಎಲ್ಲರಿಗೂ ಹೇಳಿ ಮದುವೆ ಅಂತೂ ಆಗೋಯ್ತು. ತುಂಬ ಚೆನ್ನಾಗಾಯಿತು ಮದುವೆ. ತಾಳಿ ಕಟ್ಟಿದ್ದಾಯಿತು, ಮದುವೆ ಆಗಿದ್ದಾಯಿತು, ಎಲ್ಲ ಆಗೋಯ್ತು. ಈಗ ಶಿವರಾಮೇಗೌಡನ ಮನೆಗೆ ಬಂದಿದ್ದಾರೆ. ಅಲ್ಲಿಗೆ ಬಂದು ಅಲ್ಲೆಲ್ಲ ದೇವ್ರ ದೀಪ ಹಚ್ಚಿ ಪೂಜೆ ಮಾಡಿ ಅಲ್ಲಿಂದ ಅವ್ರ ಅತ್ತಿಗೆ ವಿದ್ಯಾ ಮತ್ತು ಭದ್ರನ್ನ ಹೋಗಿ ಮಾತಾಡ್ಸ್ಕೊಂಡು ಬಂದು ಆಮೇಲೆ ಅವರು ಗಂಡನ ಮನೆಗೆ ಹೋಗುವಂಥ ವಾಡಿಕೆ ಅಂತ ಹೇಳಿದರು. ಹಾಗೆ ಮಾಡ್ತಾಯಿದ್ದಾರೆ. ಮನೆಗೆ ಹೋದ ತಕ್ಷಣ ಮೋನಿಗೆ ಹೇಳ್ತಾನೆ ಶಿವರಾಮೇಗೌಡ, ದೇವ್ರ ಮನೆಗೆ ಹೋಗಿ ದೀಪ ಹಚ್ಚಿಸಿ ಪೂಜೆ ಮಾಡಿಸು ಮೋನ ಅಂತ ಹೇಳ್ಬಿಟ್ಟು. ಆಯಿತು ರೀ ಅಂತ ಹೋಗಿ ಹೋಗ್ತಾಳೆ. ಈ ಕಡೆ ಚಿತ್ರ ಮತ್ತು ಅವರಮ್ಮ ಈಶ್ವರಿಗೆ ಚೆನ್ನಾಗಿ ಬೆಂಡೆತ್ತುತ್ತಾನೆ. ವಿದ್ಯೆ ಮನೆಗೆ ಹೋಗಿರ್ತಾರೆ ಅವ್ರ ಗಂಡ ಹೆಂಡ್ತಿ ಹೊಸ ಜೋಡಿ. ಈ ಕಡೆ ಈಶ್ವರಿಗೂ ಮತ್ತು ಚಿತ್ರಗೂ ಸಿಕ್ಕಾಬಟ್ಟೆ ಬೈದಿರ್ತಾನೆ ಶಿವರಾಮೇಗೌಡ. ಯಾವತ್ತೂ ಬೈದಿರಲಿಲ್ಲ, ಅಷ್ಟು ಬೈತಾನೆ. ಆಮೇಲೆ ಗೋವಿಂದಂಗೆ ಹೇಳ್ತಾನೆ, ಅದೇನು ಅಮ್ಮ ಮಗಳಿಗೆ ಏನು ಮಾಡ್ತೀಯೋ ಮಾಡು, ನಾನೇನು ಕೇಳೋಕ್ಕೆ ಬರಲ್ಲ ಅಂತೇಳಿ. ಆಯಿತು ಅಂತೇಳ್ಬಿಟ್ಟು ಸರಿಯಾಗಿ ಬಾರಿಸ್ತಾನೆ ಅವನು ಚಾಟಿ ತಂದು. ಹಂಗೆಲ್ಲ ಮಾಡ್ತಾರೆ. ಇಲ್ಲಿ ಮದುವೆ ಮಾಡುವಾಗ ತುಂಬಾ ಚೆನ್ನಾಗಾಯಿತು. ಗಂಡು ಕರ್ಕೊಬನ್ನಿ ಅಂತ ಅಂದರು, ಗಂಡು ಕರ್ಕೊಬಂದು ಕೂರಿಸಿದ್ರು. ಆಮೇಲೆ ಮಾಂಗಲ್ಯ ಎಲ್ಲರಿಗೂ ಕೊಟ್ಬಿಟ್ಟು ಮುಟ್ಟಿಸಿ ಪೂಜೆ ನಮಸ್ಕಾರ ಮಾಡಿಸ್ಕೊಬನ್ನಿ ಅಂದರು, ಅದು ಆಯಿತು. ಆಮೇಲೆ ತಾಳಿ ಕಟ್ಟಿದ್ದು ಆಯಿತು. ಎಲ್ಲದೂ ಚೆನ್ನಾಗಾಯಿತು. ಮಾತ್ರ ತುಂಬ ಚೆನ್ನಾಗಿ ಮದುವೆನೂ ಆಗೋಯಿತು, ಎಲ್ಲ ಆಯಿತು. ಹುಡುಗ ಹುಡುಗಿ ಒಪ್ಕೊಂಡು ಎಲ್ಲ ತುಂಬ ಚೆನ್ನಾಗಿ ಮದುವೆ ಮಾಡಿಕೊಟ್ಟಿದ್ದಾಯಿತು. ಖುಷಿ ಆಯಿತು ಎಲ್ಲರಿಗೂ, ತುಂಬ ಚೆನ್ನಾಗಿ ಮದುವೆ ಆಯ್ತಲ್ಲ ಅಂತೇಳ್ಬಿಟ್ಟು. ಆಮೇಲೆ ಅದಾಯಿತು. ಇವಾಗ ರಾಖಿಗೂ ತುಂಬ ಖುಷಿಯಾಗುತ್ತೆ, ಅವನು ತುಂಬ ಖುಷಿಯಾಗಿದ್ದಾನೆ. ಆಮೇಲೆ ಎಲ್ಲರೂ ಸೇರಿ ಮದುವೆ ಅಂತೂ ಆಗೋಯಿತು. ಇದು ಮಾಂಗಲ್ಯನ ಮುಟ್ಟಿಸ್ಕೊಂಬ ಅಂತೇಳಿ ಚಂಪಾ ಕೈಲಿ ಕೊಡ್ತಾರೆ ಪುರೋಹಿತರು. ಚಂಪಾ ಹೋಗಿ ಮಾಂಗಲ್ಯನ ಎಲ್ಲ ಸಭೆ ಒಳಗಡೆ ಎಲ್ಲ ಮುಟ್ಟಿಸಿ ಆಶೀರ್ವಾದ ಮಾಡಿಸ್ಕೊಂಡು ಬರ್ತಾಳೆ. ಮತ್ತು ಇಲ್ಲಿ ಮೇಲೆ ಸ್ಟೇಜ್ ಮೇಲಿರೋರಿಗೆಲ್ಲ ಮುಟ್ಟಿಸ್ಕೊಂಡು ಆಶೀರ್ವಾದ ತಗೊಳ್ಳೋಕ್ಕೆ ಎಲ್ಲರಿಗೂ ರೆಡಿ ಮಾಡ್ತಾಳೆ. ಎಲ್ಲ ಖುಷಿಯಾಗಿ ಮದುವೆ ಮಾಡಿ ಮುಗಿಸ್ಬಿಡ್ತಾರೆ. ಅದು ಏನೇನೋ ಆಗಿ 3 ದಿವಸದಿಂದ ಇವಳು ಈಶ್ವರಿ ಯಾರ ಹತ್ರನೋ ದುಡ್ಡು ತಗೊಂಡು ಅದೆಲ್ಲ ರಂಪಾಟ ಮಾಡಿ ಕೊನೆಗೂ ಆ ಕಡೆ ರಾಖಿ ಜೊತೆ ಮದುವೆ ಫಿಕ್ಸ್ ಆಗಿ ರಾಖಿ ತಾಳಿ ಕಟ್ತಾನೆ. ತಾಳಿ ಕಟ್ಟಿ ಆದಮೇಲೆ ಎಲ್ಲರೂ ಖುಷಿಯಾಗಿ ಅಲ್ಲಿಂದ ಹೊರಡ್ತಾರೆ. ವಿದ್ಯಾ ತಾಳಿ ಕಟ್ಟೋವರೆಗೂ ಇರ್ತಾಳೆ. ತಾಳಿ ಕಟ್ಟಿದ ಮೇಲೆ ಅಮ್ಮಮ್ಮ ನಾನು ಹೋಗ್ತೀನಿ ಅಂತ ಹೇಳ್ತಾಳೆ. ಮನೆಗೆ ಹೋಗಿ ಹಟ್ಟಿಗೆ ಹೋಗಿ ಆಮೇಲೆ ಕಾಲೇಜಿಗೆ ಹೋಗ್ತೀನಿ ಅಂತಾಳೆ. ಆಮೇಲೆ ಅಮ್ಮಮ್ಮ ಆಯಿತು ಹೋಗ್ಬಾ ಅಂತ ಕಳಿಸ್ತಾಳೆ. ಇವಳು ಮನೆಗೆ ಹೋಗಿ ಮನೆಗೆ ಹೋಗಿ ಮತ್ತು ಆಮೇಲೆ ಕಾಲೇಜಿಗೆ ಹೋಗಿ ಮತ್ತು ಮನೆಗೆ ಬಂದು ಏನೋ ಕೆಲಸ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಅತ್ತಿಗೆ ಅಂತ ಹೋಯ್ತಾಳೆ ಕಣ್ಮಣಿ. ಆಮೇಲೆ ಅಕ್ಕ ಅಂತ ಹೋಗ್ತಾನೆ ರಾಖಿ. ಅಯ್ಯೋ ಇಬ್ಬರು ಬಂದ್ರಲ್ಲ ಅಂತ ಖುಷಿಯಾಗಿ ಇಬ್ಬರಿಗೂ ಆಶೀರ್ವಾದ ಮಾಡ್ತಾಳೆ. ಆಮೇಲೆ ಭದ್ರ ಅಲ್ಲಿಗೆ ಬರ್ತಾನೆ. ಭದ್ರ ಬಂದ ತಕ್ಷಣವೇ ಭದ್ರನಿಗೂ ಭದ್ರನ ಹತ್ರನೂ ಆಶೀರ್ವಾದ ತಗೋಬೇಕು ಅಂತೇಳಿ ಅಣ್ಣ ಅತ್ತಿಗೆ ಇಬ್ಬರು ನಿಂತ್ಕೊಳ್ಳಿ ಆಶೀರ್ವಾದ ತಗೊಂತೀವಿ ಅಂಥೇಳಿ ಇಬ್ಬರು ನಿಲ್ಲಿಸಿ ಆಶೀರ್ವಾದ ತಗೊಳಕ್ಕೆ ಹೋಗ್ತಾರೆ. ಭದ್ರ ವಿದ್ಯೆ ಹೇಳ್ತಾಳೆ, ನಾನೇನು ಅಂಥ ದೊಡ್ಡ ವ್ಯಕ್ತಿ ಅಲ್ಲ, ನನ್ನ ಹತ್ರ ಏನು ಬೇಡ, ಅವ್ರ ಹತ್ರ ತಗೊಂಡ್ರೆ ಸಾಕು ಅಂತ ಹೇಳ್ತಾಳೆ. ಆದರೆ ಕಣ್ಮಣಿ ಹೇಳ್ತಾಳೆ ಮತ್ತು ರಾಖಿ ಹೇಳ್ತಾನೆ, ಇಲ್ಲ ನಿಮ್ಮ ಆಶೀರ್ವಾದ ಬೇಕೇ ಬೇಕು, ಈ ಮದುವೆಗೆ ನೀವೇ ಕಾರಣ ಆದವರು, ಇಲ್ಲಾಂದರೆ ನಮ್ಮ ಮದುವೆನೇ ಆಗ್ತಿರ್ಲಿಲ್ಲ. ಹಂಗೇನಾರು ಕದ್ದು ಮುಚ್ಚಿ ಮದುವೆ ಆಗಿದ್ದು ನಾವಿಷ್ಟು ಪಬ್ಲಿಕ್ಕಲ್ಲಿ ಓಡಾಡೋಕ್ಕೂ ಆಗ್ತಾಯಿರಲಿಲ್ಲ.
ತುಂಬ ಹಿಂಸೆ ಆಗ್ತಿತ್ತು. ಹೆಂಗೋ ನಿಮ್ಮಿಂದ ಒಳ್ಳೆಯದಾಯಿತು ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಆಮೇಲೆ ಇಬ್ಬರನ್ನೂ ನಿಂತ್ಕೊಳ್ಳಿ, ನಾವು ನಮಸ್ಕಾರ ಮಾಡ್ತೀವಿ ಅಂತ ಇಬ್ಬರು ಕಿತ್ತಾಡ್ತಾ ಇರ್ತಾರೆ. ಎರಡು ಸಲ ಕಿತ್ತಾಡ್ತಾರೆ. ಕಿತ್ತಾಡಿದ ಮೇಲೆ ಮೂರನೇ ಸಲಕ್ಕೆ ಆ ಕಡೆ ಅವ್ರು ಕಿತ್ತಾಡ್ತಲೇ ಇರಲಿ, ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಇವರಿಬ್ಬರು ಗಂಡ ಹೆಂಡ್ತಿ ಹೊಸ್ದಾಗಿ ಮದುವೆ ಆಗಿರೋರು ಎಸ್ಕೇಪ್ ಆಯ್ತಾರೆ. ಆಮೇಲೆ ಇದೆಲ್ಲ ನಡೆದಾದ್ಮೇಲೆ ಇವಳು ಈಶ್ವರಿಗೆ ಭಯ ಹತ್ಕೊಬಿಟ್ಟೈತೆ. ಈಗ ಹೆಂಗಿದ್ರು ವಧೆ ಕೊಡ್ತಾರೆ ಅಂತ. ಗಂಡ ಹೊಡಿತಾನೆ ಅಂತ ಅವಳಿಗೆ ಇರಲಿಲ್ಲ, ನಂಬಿಕೆ ಇರಲಿಲ್ಲ. ಭಾವ ಅಂತೂ ಬೈತಾರೆ ಅನ್ನೋದು ಗೊತ್ತಿತ್ತು. ಆದರೆ ಇವಾಗ ಏನಾಯಿತು, ಭಾವ ಬೈದಿದ್ದು ಆಯಿತು, ಗಂಡ ಚಾಟಿ ತಗೊಂಡು ಹೊಡೆದಿದ್ದು ಆಯಿತು ಅಮ್ಮ ಮಗಳಿಗೆ. ಆಮೇಲೆ ವಿದ್ಯೆ ಇರೋ ಮನೆಗೇ ಹೋಗಬೇಕು. ಗುಡಿಸ್ಲಲ್ಲಿದ್ದಾಳೆ ಅಂತ ಗುಡಿಸ್ಲಿಕ್ಕೆ ಕಳಿಸಿದ್ದೀನಿ ಅಂತ ಖುಷಿ ಪಡ್ತಾಯಿದ್ಲು. ಅಲ್ಲಿಗೇ ಹೋಗ್ಬೇಕು ಇವಾಗ ಈಶ್ವರಿ ಅಂತೇಳಿ ಗಂಡ ಹೇಳಾಯಿತು. ವಿದ್ಯೆನ ಯಾವ ರೀತಿ ಕಳಿಸ್ತಿದ್ಯೋ ಅವಳದೇನೂ ತಪ್ಪಿಲ್ಲದಲೇ ಪಾಪ ಅವಳು ಹೋಗಿ ಅಲ್ಲಿದ್ದಾಳೆ, ನೀನು ನಿನ್ನ ಮಗಳು ಅದೇ ರೀತಿ ಹೋಗಬೇಕು ಅಂತೇಳಿ. ಆಮೇಲೆ ಸರಿ ಅಂತ ಒಬ್ರಿಗೊಂದೇ ಇಲ್ಲವೇ ಇಲ್ಲ, ಒಪ್ಕೊಳ್ಳೇಬೇಕಾಯಿತು. ಒಪ್ಕೊಂಡ್ಳು. ಆಮೇಲೆ ಈಶ್ವರಿಗೆ ಎಲ್ಲರೂ ಬೈದರು, ಸಖತ್ತು ಬೈದಾಕಿದ್ರು. ಅಂಥ ದುಡ್ಡಿನ ಅವಶ್ಯಕತೆ ಏನಿತ್ತು, ಹಂಗೆ ಹಿಂಗೆ ಅಂತ. ಇಲ್ಲಿ ವಿದ್ಯಾ ಏನೋ ಮಾಡೋದಕ್ಕೆ ಅಂತ ಸ್ಟವ್ ಹಚ್ಚುತ್ತಾಯಿದ್ಲು. ಅಷ್ಟೊತ್ತಿಗೆ ಅದಕ್ಕೆ ಅಂತ ಹೋಗಿದ್ದಕ್ಕೆ ತುಂಬಾ ಖುಷಿ ಪಟ್ಬಿಟ್ಲು. ಸದ್ಯ ಹೊಟ್ಟೆಯಿಂದ ನಮ್ಮನೆಗೆ ಬಂದಿರಲ್ಲ ಅಂತ ಹೇಳ್ಬಿಟ್ಟು, ಏನಿಲ್ಲ ಅದಕ್ಕೆ ನಾವು ಆಶೀರ್ವಾದ ತಗೋಬೇಕು ಅನ್ನಿಸ್ತು, ಬಂದು ಅಂತ ಹೇಳ್ತಾಳೆ. ಆಮೇಲೆ ಇಬ್ಬರೂ ಗಂಡ ಹೆಂಡ್ತಿನ ನಿಲ್ಲಿಸಿ ಆಶೀರ್ವಾದ ತಗೋತಾರೆ. ಆಶೀರ್ವಾದ ತಗೊಂಡಾದ್ಮೇಲೆ ಮತ್ತೆ ಇವರಿಬ್ಬರು ಜಗಳಕ್ಕೆ ಬೀಳ್ತಾರೆ. ಯಾರೋ ಭದ್ರ ಮತ್ತು ವಿದ್ಯಾ ಏನೇನೋ ಸಣ್ಣ ಸಣ್ಣ ವಿಷಯಕ್ಕೇ ಹಂಗೆ ಮುಖಾಮುಖಿ ಜಗಳ ಆಡ್ತಾಯಿರ್ತಾರೆ. ಇವ್ರ ಜಗಳ ನೋಡಿ ಸಾಕಾಗಿರುತ್ತಲ್ಲ, ನಾವು ಹೋಗೋಣ ಅಂತ ಹೇಳ್ತಾಳೆ. ಸರಿ ಹೋಗೋಣ ಅಂತೇಳಿ ಇಬ್ಬರು ಎಸ್ಕೇಪ್ ಆಗ್ಬಿಡ್ತಾರೆ ಅಲ್ಲಿಂದ. ಆಮೇಲೆ ಎಸ್ಕೇಪ್ ಆಯ್ತಾರೆ, ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಅಲ್ಲಿಂದ ರಾಕಿ ಮನೆಗೆ ಹೋಗ್ತಾರೋ ಅಥವಾ ಯಾರ್ದಾರು ನೆಂಟರು ಮನೆಗೆ ಹೋಗ್ತಾರೋ ಏನೋ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತಾರೆ ಅಂತೇಳಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.